ರಾಜ್ಯದಲ್ಲಿ ಇರುವ ಕಾಂಗ್ರೆಸ್ ಸರ್ಕಾರ ಸಮಾವೇಶ ಮಾಡುತ್ತಿರುವುದು ಯಾವ ಸಾಧನೆ ಮಾಡಿರುವುದಕ್ಕೆ ಎಂದು ಲೇವಡಿ ಮಾಡಿದ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಈ ಸಾಧನಾ ಸಮಾವೇಶ ಹೈಕಮಾಂಡ್ ಹೆದರಿಸಲು ಎಂದು ವ್ಯಂಗ್ಯವಾಡಿದರು. ಮೈಸೂರಿನ ಪತ್ರಕರ್ತ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸಾಧನಾ ಸಮಾವೇಶ ಯಾತಕ್ಕೆ, ಹಿಜಾಬ್ ಬೇಕು ಎಂದು ಕೇಳಿದವರು ಯಾರು? ರಾಜ್ಯದಲ್ಲಿ ವಿರೋಧ ಪಕ್ಷವೇ ಇಲ್ಲದಂತಾಗಿದೆ, ಏನು ಸಾಂಸ್ಕೃತಿಕ ನಗರಿ ಡ್ರಗ್ಸ್ ನಗರಿಯಾಗಿದೆ ಎಂದು ವಾಗ್ದಾಳಿಯನ್ನ ನಡೆಸಿದರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸಾಧನಾ ಸಮಾವೇಶ ಯಾಕೆ? ಏನ್ ಸಾಧನೆ ಮಾಡಿದ್ದೀರಾ ಅಂತ ಸಮಾವೇಶ ಮಾಡ್ತಿದ್ದೀರಾ? ಸಾಧನೆಯ ಬಗ್ಗೆ ಮಾತನಾಡುವುದು ಸಾರ್ವಜನಿಕರು. ನಿಮ್ಮನ್ನ ನೀವೇ ಹೊಗಳಿಕೊಳ್ಳೋದಕ್ಕೆ ಸಾಧನೆ ಸಮಾವೇಶವನ್ನ ಮಾಡ್ತಾ ಇದ್ದೀರಾ. ಇದು ಜನರನ್ನ ಮರೆತಿರುವಂತಹ ಸರ್ಕಾರ, ಕೇವಲ ಪ್ರಚಾರಗಳಿಗೆ ಸೀಮಿತವಾಗಿರುವಂತಹ ಸರ್ಕಾರ. ಸಾಧನಾ ಸಮಾವೇಶಕ್ಕೆ ಜನರನ್ನ ದುಡ್ಡು ಕೊಟ್ಟು ಕರೆಸ್ತೀರಾ? ಸಾಧನಾ ಸಮಾವೇಶದ ಖರ್ಚು ವೆಚ್ಚದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಎಂದು ತಿಳಿಸಿದ್ರು. ಇನ್ನು ರಾಜ್ಯದಲ್ಲಿ ವಿರೋಧ ಪಕ್ಷವೇ ಇಲ್ಲದಂತಾಗಿದೆ. ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ನಡುವೆ ಒಳಮೈತ್ರಿ ನಡೀತಾ ಇದೆ. ಬಿಜೆಪಿಯನ್ನ ಬೈದು ಮತ್ತೆ ಅವರ ಜೊತೆನೆ ಮಲಗುತ್ತಿದ್ದಾರೆ ಎಂದು ವಿಶ್ವನಾಥ್ ಗಂಭೀರ ವ್ಯಂಗ್ಯವಾಡಿದ್ದಾರೆ. ಇದೇ ವಿಚಾರದ ಬಗ್ಗೆ ಇನ್ನೊಂದು ದಿನ ಸಂಪೂರ್ಣವಾಗಿ ಹೇಳ್ತೇನೆ ಎಂದು ಹೇಳಿ ಮತ್ತೊಂದು ರಾಜಕೀಯ ಬಾಂಬ್ ಅನ್ನು ಸಿಡಿಸಿದ್ದಾರೆ.